ವಿಶ್ವಗುರು ಮಂತ್ರಪುರುಷ ಅಥವಾ ಬಸವಾದಿ ವಿಶ್ವಶರಣರ ಹೃದಯ ಮಂದಿರದಲ್ಲಿ ಸ್ಮರಿಸಿದಂಥ ನಮ್ಮ ಶ್ರೀಗುರು ಬಸವಣ್ಣನವರನ್ನು ಸದ್ಗುರುಗಳಾದ ಪರಮಪೂಜ್ಯರಲ್ಲಿ ಭಕ್ತಿಯ ಶರಣಗಳನ್ನು ಸಲ್ಲಿಸುತ್ತಾ ಈ ಬೆಳಗಿನ ಶುಭ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮೆಲ್ಲರಿಗೂ ಭಕ್ತಿಯ ಶರಣ ಕಾಲುಗಳೆರಡು ಗಾಲಿ ಕಂಡಯ್ಯ ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ ಕಾಲುಗಳೆರಡು ಗಾಲಿ ಕಂಡಯ್ಯ ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ ಬಂಡಿಯ ಹೊಡೆಬರು ಐವರು ಮಾನಿಸರು ಬಂಡಿಯ ಹೊಡೆಬರು ಐವರು ಮಾನಿಸರು ಒಬ್ಬರಿಗೊಬ್ಬರು ಸಮನಿಲ್ಲವಯ್ಯ ಬಂಡಿಯ ಹೊಡೆಬರು ಐವರು ಮಾನಿಸರು ಒಬ್ಬರಿಗೊಬ್ಬರು ಸಮನಿಲ್ಲವಯ್ಯ ಇದರಿಚ್ಛೆಯ ನರೆದು ಹೊಡೆಯದಿದ್ದಡೆ ಇದರಿಚ್ಛೆಯ ನರೆದು ಹೊಡೆಯದಿದ್ದಡೆ ಅದರಚ್ಚು ಮುರಿಯಿತ್ತು ಗುಹೇಶ್ವರ ಅದರಚ್ಚು ಮುರಿಯಿತ್ತು ಗುಹೇಶ್ವರ ಗಾಲಿಗಳೆರಡು ಕಾಲುಗಳೆರಡು ಗಾಲಿ ಕಂಡಯ್ಯ ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ ಬಂಡಿಯ ಹೊಡೆವರು ಐವರು ಮಾನಿಸರು ಒಬ್ಬರಿಗೊಬ್ಬರು ಸಮನಿಲ್ಲವಯ್ಯ ಬಂಡಿಯ ಹೊಡೆವರು ಐವರು ಮಾನಿಸರು ಒಬ್ಬರಿಗೊಬ್ಬರು ಸಮನಿಲ್ಲವಯ್ಯ ಇದರಿಚ್ಛೆಯ ನರೆದು ಹೊಡೆಯದಿದ್ದಡೆ ಅದರಚ್ಚು ಮುರಿಯಿತ್ತು ಗುಹೇಶ್ವರ ಅದರಚ್ಚು ಮುರಿಯಿತ್ತು ಗುಹೇಶ್ವರ ಅದರಚ್ಚು ಮುರಿಯಿತ್ತು ಗುಹೇಶ್ವರ. ಇದು ಶೂನ್ಯ ಪೀಠಾಧ್ಯಕ್ಷ ಅಲ್ಲಮ ಪ್ರಭುಗಳ ಪ್ರಸಿದ್ಧ ವಚನ. ಅಂದ್ರೆ ನಮ್ಮ ನಿಮ್ಮೆಲ್ಲರ ದೇಹಕ್ಕೆ ದೇಹವನ್ನೇ ಇದರಲ್ಲಿ ಹೋಲಿಕೆ ಮಾಡಿ ಈ ಒಂದು ವಚನವನ್ನು ಅವರು ಹೇಳ್ತಾರೆ. ವಚನ ಸಾಹಿತ್ಯದಲ್ಲಿ ನಾವು ನೋಡ್ತೀವಿ ಸಾಕಷ್ಟು ವಚನಗಳು, ಸಾಕಷ್ಟು ಶರಣರು ಆರೋಗ್ಯದ ಮೇಲೆ ರಚನೆ ಮಾಡಿದ್ದಾರೆ, ಅಂದ್ರೆ ಬರೆದಿದ್ದಾರೆ, ವಚನ ಸಾಹಿತ್ಯವನ್ನು ನಮಗೆಲ್ಲ ಕೊಟ್ಟಿದ್ದಾರೆ. ಅಂದ್ರೆ ಆರೋಗ್ಯ ಅಂದ ತಕ್ಷಣ ಎಲ್ಲರಿಗೂ ನಮ್ಮ ಮನಸ್ಸಲ್ಲಿ ಒಂದು ಕಲ್ಪನೆ ಬರುತ್ತೆ. ಇವತ್ತು ಆರೋಗ್ಯ ಬಯಸದೇ ಇರ್ತಕ್ಕಂಥವ್ರು ಯಾರೂ ಇಲ್ಲ ಅಲ್ವಾ? ಯಾರಿಗಾದ್ರೂ ಆರೋಗ್ಯ ಬೇಡವಾ ಇಲ್ಲಿದ್ದವ್ರಿಗೆ? ಎಲ್ಲರಿಗೂ ಬೇಕು ಅಲ್ವಾ? ಆರೋಗ್ಯಕ್ಕೋಸ್ಕರನೇ ನಾವು ಇಲ್ಲಿ ಬಂದಿದ್ದೀವಿ. ಸ್ವತಃ ನಾನು ಕೂಡ ಆರೋಗ್ಯಕ್ಕೋಸ್ಕರನೇ ಇದ್ಕೊಂಡ್ರು. ಅಂದ್ರೆ ಇವತ್ತಿನ ತೀರಾ ಪ್ರಸ್ತುತ ಇವತ್ತಿನ ದಿನದಲ್ಲಂತೂ ಕೂಡ ಆರೋಗ್ಯ ಬೇಕೇ ಬೇಕು. ಅವತ್ತು ಇತ್ತು ಆರೋಗ್ಯ, ಇವತ್ತು ಇತ್ತು, ಎಲ್ಲರಿಗೂ ಆರೋಗ್ಯ ಬೇಕೇ ಬೇಕು. ಬಟ್ ಇವತ್ತು 12ನೇ ಶತಮಾನದಲ್ಲೂ ಕೂಡ ಆರೋಗ್ಯ ಸಮಸ್ಯೆ ಇತ್ತು. ಅವ್ರಿಗೂ ಕೂಡ ಬಸವಾದಿ ಶಿವಶರಣರಿಗೂ ಕೂಡ. ಯಾಕಂದ್ರೆ ಬಸವಣ್ಣವ್ರು ಹೇಳ್ತಾರೆ ಒಂದ್ ಕಡೆ, ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ ಅಲ್ವಾ? ನಾವು ನೀವೆಲ್ಲರೂ ಏನ್ ಹೊತ್ಕೊಂಡ್ ಬಂದಿದ್ವಿ? ಹೊಟ್ಟೆಯನ್ನು ಕೊಟ್ಟು ಭಗವಂತ ನಮ್ಮನ್ನೆಲ್ಲರೂ ಜಗತ್ತಿಗೆ ಅಲ್ವಾ? ಈ ಹೊಟ್ಟೆ ಇದೆ ಅಂದ್ಮೇಲೆ ನಮಗೆಲ್ಲರಿಗೂ ಆರೋಗ್ಯ ಅನಾರೋಗ್ಯ ಇರೋದೇ ಅಲ್ವಾ? ಯಾಕಂದ್ರೆ ನಾವು ಆರೋಗ್ಯ ಹೊಟ್ಟೆಗೆ ಇಂಟೆಕ್ಟ್ ಇವತ್ತು ಏನ್ ಕೊಡ್ತಾ ಇದ್ದೀವಿ, ಒಳಗಡೆ ಏನು ಆಹಾರ ಕೊಡ್ತಾ ಇದ್ದೀವಿ, ಅದು ಒಂದೇ ಮುಖ್ಯ ಆಗಲ್ಲ. ಆರೋಗ್ಯ ಅಂತ ನಾವು ನೋಡಿದಾಗ ಸಾಕಷ್ಟು ವಿಷಯಗಳಲ್ಲಿ, ಸಾಕಷ್ಟು ಆಯಾಮಗಳಲ್ಲಿ ಇವತ್ತು ನಾವು ನೀವೆಲ್ಲರೂ ಚಿಂತನೆ ಮಾಡಬೇಕಾದ ಅಗತ್ಯ ಇದೆ. ಅಂದ್ರೆ ತುಂಬಾ ಕ್ರಮಬದ್ಧವಾದ ಶಿಸ್ತನ್ನು ಅಳವಡಿಸಿಕೊಂಡಾಗ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಚೆನ್ನಾಗಿ ಉಳಿಯುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ಬ್ಯಾಲೆನ್ಸ್ ತಪ್ಪೋದೇನೆ, ಎಲ್ಲರದು ತಪ್ಪುತ್ತೆ. ಸಾಕಷ್ಟು ಉಪವಾಸ ವನವಾಸ ಮಾಡೋರ್ಗೂ ಕೂಡ ಅನಾರೋಗ್ಯ ತಪ್ಪಿದ್ದ.
ಯಾಕಂದ್ರೆ ಹೊಟ್ಟೆ ಇದೆ ಅಲ್ವಾ. ಇಲ್ಲಿ ಅಲ್ಲಮ ಪ್ರಭುಗಳು ಹೇಳ್ತಾರೆ ಈ ವಚನದಲ್ಲಿ, ಇವತ್ತು ನೋಡ್ರಿ ನಾವು ಜೀವನದಲ್ಲಿ ಸಾಫಲ್ಯ ಹೊಂದ್ಬೇಕಂದ್ರೆ, ಯಶಸ್ಸನ್ನ ಪಡಿಬೇಕಂದ್ರೆ, ಏನಾದ್ರೂ ಒಂದು ಸಾಧನೆ ಮಾಡ್ಬೇಕಂದ್ರೆ, ಸಾಧನೆ ಅಂದ್ರೆ ಏನು, ಹಿಮಾಲಯಕ್ಕೆ ಕೂತ್ಕೊಂಡು ಸಾಧನೆ ಮಾಡೋದಲ್ಲ. ದಿನನಿತ್ಯ ಜೀವನದಲ್ಲಿ ನಾವು ಪ್ರಗತಿಯನ್ನು ಹೊಂದಬೇಕಾದ್ರೆ, ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೋಬೇಕಾದ್ರೆ, ಸಂತೋಷವಾಗಿ ಆನಂದವಾಗಿ ಬದುಕಬೇಕು ಅಂತಂದ್ರೆ ಇವತ್ತು ಆರೋಗ್ಯ ಬೇಕೇ ಬೇಕು. ಆರೋಗ್ಯ ಇವತ್ತು ನೋಡ್ರಿ ನಮ್ಮ ದೇಹದಲ್ಲಿ ಏನಾದ್ರೂ ಒಂದು ನೋವು ಕಾಣಿಸ್ತು, ಜಸ್ಟ್ ಸುಮ್ಮನೆ ಒಂದ್ ಸ್ವಲ್ಪ ಮಣ್ಕಾಲು ಬಂತಂತ ತಿಳ್ಕೊಳ್ರಿ, ಚಿಕ್ಕದೊಂದು ತಲೆನೋವು ಬಂತಂತ ತಿಳ್ಕೊಳ್ರಿ, ದಿನ ಇಡೀ ನಮ್ಮ ದಿನವಿಡೀ ಎಲ್ಲ ಹಾಳಾಗ್ಬಿಡುತ್ತೆ, ಅಪ್ಸೆಟ್ ಆಗ್ಬಿಡ್ತೀವಲ್ವಾ. ಯಾಕಂದ್ರೆ ಪ್ರತಿಯೊಂದು ವಿಷಯಗಳು ಒಂದಕ್ಕೊಂದು ಕೊಂಡಿ ತರ ಇದೆ ನಮ್ಮ ದೇಹದಲ್ಲಿ. ಇಲ್ಲಿ ಅಲ್ಲಮ ಪ್ರಭುಗಳು ಹೇಳ್ತಾರೆ, ಕಾಲುಗಳೆರಡು ಗಾಲಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಅಲ್ವಾ. ನಮ್ಮ ಕಾಲುಗಳಿಂದ ನಾವು ಗಾಲಿ ಇದ್ದ ಹಾಗೆ ಈ ದೇಹವನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ, ನಮ್ಮ ದೇಹವನ್ನ ನಡೆಸ್ಕೊಂಡು ಹೋಗುವಂತ ಗಾಲಿಗಳು ಯಾವಪ್ಪ ಅಂತ ಹೇಳ್ತಾರೆ, ಕಾಲುಗಳು. ಬಂಡಿಯ ಹೊಡೆವರು ಐವರು ಮಾನಿಸರು. ಈ ವಚನದಲ್ಲಿ ಅವರೆಲ್ಲ ಹೇಳ್ತಾರೆ, ಪಂಚಭೂತಗಳ ಬಗ್ಗೆ ಹೇಳ್ತಾರೆ, ನಮ್ಮ ಏನಪ್ಪಾ ಪಂಚೇಂದ್ರಿಯಗಳ ಬಗ್ಗೆ ಹೇಳ್ತಾರೆ, ಅರಿಷಡ್ ವರ್ಗಗಳ ಬಗ್ಗೆ ಹೇಳ್ತಾರೆ, ಸುಷುಮ್ನ ನಾಡಿಗಳು ಅಂದ್ರೆ ಪ್ರಾಣಾಯಾಮದ ಬಗ್ಗೆ ಅಂತ ಹೇಳ್ತಾರೆ. ಅಂದ್ರೆ ವಚನದಲ್ಲಿ ನಮ್ಮ ಜೀವನಕ್ಕೆ ಅಂದ್ರೆ ನಮ್ಮ ದೇಹಕ್ಕೆ, ನಮ್ಮ ದೇಹವನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಲಿಕ್ಕೆ, ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಂಡು ಹೋಗ್ಲಿಕ್ಕೆ ಸಾಕಷ್ಟು ವಿಷಯಗಳನ್ನ ಶರಣರು ಇವತ್ತು ನಮ್ಗೆ ಬಿಟ್ಟು ಹೋಗಿದ್ದಾರೆ. ನಾವು ಅದ್ರ ಕಡೆ ಇವತ್ತು ಗಮನ ಕೊಡ್ತಾ ಇಲ್ಲ. ನಾವು ಹೇಗಪ್ಪ ಜೀವನ ಮಾಡ್ತಿದ್ವಿ ಅಂದ್ರೆ ತುಂಬಾ ಧಾವಂತ, ಒಂಥರ ಮಷೀನ್ ತರ ಜೀವನ ಮಾಡ್ತಾ ಇದೀವಿ. ಅಂದ್ರೆ ನಾವು ಜೀವನದಲ್ಲಿ ಯಶಸ್ಸು ಪಡಿಬೇಕು ಅನ್ನೋದ್ರ ಕಡೆ ಗಮನ ಕೊಡ್ತಾ ಇದೀವಿ ಹೊರತು, ಆ ಯಶಸ್ಸಿಗೆ ಪೂರಕವಾದ ಜೀವನ ಪದ್ಧತಿಯನ್ನ ಇವತ್ತು ನಾವು ಅಳವಡಿಸಿಕೊಳ್ಳಬೇಕಾದ ತುಂಬಾ ಅನಿವಾರ್ಯತೆ ಇದೆ. ಇಲ್ಲ ಅಂದ್ರೆ ನಾವು ತುಂಬಾ ದೊಡ್ಡದಾದ ಪೆಟ್ಟನ್ನ ತಿಂತೀವಿ. ಯಾಕಂದ್ರೆ ನಾವು ನೋಡ್ತಾ ಇರ್ತೀವಿ ನಮ್ಮ ನೆರೆಹೊರೆಗಳಲ್ಲಿ ಸಾಕಷ್ಟು ಆರೋಗ್ಯ ತೊಂದರೆಗಳನ್ನ ಇವತ್ತು ಚಿಕ್ಕ ಚಿಕ್ಕ ವಯಸ್ಸಿಗೆ 25ರಿಂದ 30 ವರ್ಷಕ್ಕೆಲ್ಲ BP ಶುಗರ್ ಬರ್ತಾ ಇದೆ. ತುಂಬಾ ಒತ್ತಡದ ಜೀವನವನ್ನ ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಅಂದ್ರೆ ನಾವು ಜೀವನದಲ್ಲಿ ಮುಂದೆ ಹೋಗ್ಬೇಕು ಅನ್ನೋದ್ರಲ್ಲಿ ನಮ್ಮ ವೈಯಕ್ತಿಕ ಆರೋಗ್ಯದ ಕಡೆ, ನಮ್ಮ ವೈಯಕ್ತಿಕ ಜೀವನದ ಕಡೆ, ನಮ್ಮ ವೈಯಕ್ತಿಕ ಆನಂದ ಸಂತೋಷದ ಕಡೆ ನಾವು ಗಮನ ಕೊಡ್ತಾ ಇಲ್ಲ. ಇವತ್ತು ಆರೋಗ್ಯಕ್ಕೆ ಚಿಕ್ಕ ಚಿಕ್ಕ ವಿಷಯಗಳು ಕೂಡ ತುಂಬಾ ಕೆಲಸ ಮಾಡ್ತಾರೆ. ಅಂದ್ರೆ ಹನಿ ಹನಿ ಮುಗಿದ್ರೆ ಹಳ್ಳ ಅಂತ ಹೇಳ್ತೀವಲ್ಲ ಅಲ್ವಾ, ಹೇಳ್ತಿರ್ತೀವಲ್ಲ. ಇವತ್ತು ಒಟ್ಟಿಗೆ ನಾವು ದೊಡ್ಡ ರಾಶಿ ಮಾಡ್ಬಿಡೋಕ್ಕಾಗುತ್ತಾ? ಇವತ್ತು ಒಟ್ಟಿಗೆ ನಾವು ದೊಡ್ಡ ಸಂಪತ್ತನ್ನ ಸಂಪಾದನೆ ಮಾಡ್ಲಿಕ್ಕಾಗುತ್ತಾ? ಇಲ್ಲ. ಸೊ ಅದೇ ರೀತಿ ಆರೋಗ್ಯನೂ ಕೂಡ ಅಷ್ಟೇನೆ. ಇವತ್ತು ನಮ್ಮ ಹುಟ್ಟಿನಿಂದ ಸಾವಿನ ಅಂತ್ಯದವರೆಗೆ ನಾವು ಹೋದಾಗ ನಾವು ಎಷ್ಟು ಸಂಪಾದನೆ ಮಾಡಿದೀವಿ, ಆ ದುಡ್ಡು ನಮಗೆ ಯಾವತ್ತೂ ನಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಾವು ದಿನಂಪ್ರತಿ ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಕೂಡ ಒಂದು ಕ್ರಮಬದ್ಧವಾದ ಶಿಸ್ತನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದ್ರೆ ಒಂದು ಅಂತ್ಯದಲ್ಲಿ, ನಮ್ಮ ಜೀವನದ ಅಂತ್ಯದ ದಿನಗಳೆಲ್ಲರಿಗೂ ಅಂತ್ಯ ಅಂತ ಇರೋದಿಲ್ಲ ಅಲ್ವಾ. ನಾವೆಲ್ಲರೂ ಹುಟ್ಟಿದ ತಕ್ಷಣ ನಮ್ದು ಕೌಂಟ್ ಶುರು ಆಗುತ್ತೆ ಅಲ್ವಾ. ಸಾವಿನ ಹತ್ರಕ್ಕೆ ನಾವು ಪ್ರತಿ ಕ್ಷಣ ಹತ್ರ ಆಗ್ತೀವಿ. ಸಾವು ಬಂದಾಗ, ಸಾವಿನ ಹತ್ತಿರ ನಾವು ಹೋದಾಗ ನಮ್ಮ ಆರೋಗ್ಯ ಹೇಗಿರುತ್ತೆ, ಎಷ್ಟು ಸಂತೋಷವಾಗಿ ಬದುಕಿರ್ತೀವಿ ಅನ್ನೋದೇ ಮುಖ್ಯ ಆಗುತ್ತೆ ಹೊರತು ನಾವು ಎಷ್ಟು ಸಂಪಾದನೆ ಮಾಡಿದೀವಿ ಅಲ್ವಾ, ಎಷ್ಟು ಗಳಿಸಿದೀವಿ ಅನ್ನೋದು ಮುಖ್ಯ. ಇಲ್ಲಿ ಹೇಳ್ತಾರೆ ಅಲ್ಲಮ ಪ್ರಭುಗಳು, ಬಂಡಿಯ ಹೊಡೆವರು ಐವರು ಮಾನಿಸರು. ಅಂದ್ರೆ ನೋಡ್ರಿ, ಕಣ್ಣು, ನಾಲಿಗೆ, ಮೂಗು, ಚರ್ಮ ಹೇಳಿದಾವಲ್ಲ, ಇವೆಲ್ಲವುಗಳು ನಮ್ಮನ್ನ ನಡೆಸ್ತಾ ಇರ್ತವು, ನಮ್ಮ ದೇಹವೆಂಬ ಬಂಡಿಯನ್ನ ಹೊಡಿತಾ ಇರ್ತವ ಅಂತ. ಹೇಗೆ ಸಾಧ್ಯ ಇದು ಅಲ್ವಾ? ನಾವು ತುಂಬಾ ಸೂಕ್ಷ್ಮವಾಗಿ ಅರಿತುಕೊಂಡಾಗ ಅರ್ಥ ಆಗುತ್ತೆ. ಮನಸ್ಸನ್ನೇ ತಗೊಳ್ಳಿ. ನಮ್ಮ ಮನಸ್ಸು ಏನಪ್ಪ ಇದೆ ಅಂದ್ರೆ ಎಲ್ಲೋ ಹೋಗ್ತೀವಿ ಅಲ್ವಾ, ಏನೋ ನೋಡ್ತೀವಿ, ನೋಡಿದ್ದೆಲ್ಲ ಬೇಕು ಅಂತ. ಕಣ್ಣು ನೋಡ್ತೈತಿ, ಮನಸ್ಸು ಕೇಳತ್ತೆ ಅಲ್ವಾ. ಆಮೇಲೆ ನಾಲಿಗೆ ಹೋಗುತ್ತೆ, ನಾಲಿಗೆ ತಿನ್ಬೇಕು ಅಂತ.
ನಾಲ್ಗೆ ತಿಂದ್ಬಿಡತ್ತೆ. ನಾಲ್ಗೆಗೆ ಏನ್ ಮಾಡೋದು, ಅದು ಟೇಸ್ಟ್ ನೋಡೋದು ಪೋಸ್ಟ್ ಮಾಡೋ ಕೆಲಸನೇ ನಾಲ್ಗೆ ಅಲ್ವಾ. ತಿಂದ್ಬಿಡ್ತೀವಿ, ತಿನ್ನುವಾಗಿರೋ ಖುಷಿ ತಿಂದ ಆದ್ಮೇಲೆ ಅದು ಕ್ಷಣಿಕ, ತಿನ್ನೋದು ಕ್ಷಣಿಕ ಮಾತ್ರ. ಸೊ ತಿಂದ ಆದ್ಮೇಲೆ ನಾವು ತೆಗೆದುಕೊಳ್ಳುವಂತ ಆಹಾರ ಯಾವ ಪ್ರಮಾಣ ಇರುತ್ತೆ, ಅದರಲ್ಲಿ ಎಷ್ಟು ಪೌಷ್ಟಿಕತೆ ಇರುತ್ತೆ ಅನ್ನೋದು ಮುಖ್ಯ. ಇಲ್ಲಿ ನೋಡ್ರಿ, ನಮ್ಮ ಆರೋಗ್ಯ ಬ್ಯಾಲೆನ್ಸ್ ಆಗ್ಬೇಕಾದ್ರೆ ನಮ್ಮ ದಿನಚರಿ ತುಂಬಾ ಮುಖ್ಯ. ತುಂಬಾ ಕೆಲಸ ಮಾಡುತ್ತೆ ದಿನಚರಿ, ಜೀವನ ಪದ್ಧತಿ ಅಂತ ಹೇಳ್ತಾರೆ, ದಿನಚರಿ ಅಂತ ಹೇಳ್ತಾರೆ. ಇದೆಲ್ಲವೂ ಕೂಡ ನಮ್ಮ ಆರೋಗ್ಯವನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಹಾಗಾಗಿ ನೀವು ಏನಪ್ಪ ಬಂದಿದ್ದೀರಿ ಇಲ್ಲಿ ಬಂದವರು, ಇಲ್ಲಿ ಆಗ್ತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು. ಹೇಗೆ ಅಂತಂದ್ರೆ, ಮನಸ್ಸು ಒಂದು ಮಗು ತರ ಅದು. ಮಗು ಹೇಗೆ ಹಠ ಮಾಡ್ತಿರ್ತದಲ್ಲ, ಹಾಗೆ ನಿಮ್ಮೆಲ್ಲರ ಮನಸ್ಸು. ಸೊ ಆ ಮನಸ್ಸನ್ನ ಹತೋಟಿಗೆ ತರಲಿಕ್ಕೆ, ಮನಸ್ಸನ್ನ ನೀವು ಕಂಟ್ರೋಲ್ ಮಾಡಿದ್ದೇ ಆದ್ರೆ ನೀವು ಜೀವನದಲ್ಲಿ ಯಶಸ್ಸು ಖಂಡಿತ ಖಂಡಿತ. ಅಂದ್ರೆ ಎಲ್ಲ ವಿಷಯಗಳಲ್ಲೂ ನೀವು ಮನಸ್ಸನ್ನ ಕಂಟ್ರೋಲ್ ಮಾಡಿದ್ದೇ ಆದ್ರೆ ನೀವು ಆರೋಗ್ಯ ಬ್ಯಾಲೆನ್ಸ್ ಮಾಡ್ಕೋಬಹುದು, ನೀವು ಅಂದ್ಕೊಂಡದ್ದನ್ನ ಸಾಧನೆ ಮಾಡಬಹುದು, ನೀವು ಅಂದ್ಕೊಂಡದ್ದನ್ನ ಪಡಿಬಹುದು. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಈ ಒಟ್ಟಾರೆ ಈ ವಚನದಲ್ಲಿ ನಾವು ತಿಳ್ಕೊಳ್ಳೋದಷ್ಟೇ, ಈ ದೇಹವನ್ನು ಅಂತಕ್ಕಂಥ ಬಂಡಿಯನ್ನ ನಮ್ಮ ಮನಸ್ಸು ಎಲ್ಲ ಪಂಚೇಂದ್ರಿಯಗಳು ಏನಿರ್ತಾವಲ್ಲ ಅವೆಲ್ಲ ಕಂಟ್ರೋಲ್ ಮಾಡ್ತಾ ಇರ್ತಾವ. ತಮ್ಮದೇ ಆದ ಸಂದರ್ಭವನ್ನು ನಾವು ನಡೆಸ್ತಾ ಇರ್ತಾವ. ಪ್ರತಿಯೊಂದಕ್ಕೂ ಕೂಡ ಒಂದು ಪ್ರಯತ್ನ ಅಂತ, ಸ್ವಪ್ರಯತ್ನ ಬೇಕೇ ಬೇಕು. ಸೊ ಆ ಪ್ರಯತ್ನಕ್ಕೆ ಪೂರಕವಾಗಿ ಮುಂದೆ ಸತ್ಸಂಗಗಳು, ಇಂತಹ ನಿಸರ್ಗ ಚಿಕಿತ್ಸಾ ಕೇಂದ್ರಗಳಲ್ಲಿ ಸಿಗ್ತಕ್ಕಂಥ ಜ್ಞಾನ, ಗುರುಗಳ ವಾಣಿ, ಇವೆಲ್ಲವೂ ಕೂಡ ಪೂರಕವಾಗಿ ಕೆಲಸ ಮಾಡ್ತವೆ. ಸೊ ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ ನಾವು ಭಾಗಿಯಾಗ್ತಾ ಹೋದಾಗ ನಿರಂತರವಾಗಿ ನಾವು ಭಾಗಿಯಾಗ್ತೀವಿ. ಅದೇ ರೀತಿ ನಮಗೆ ಬಂದಂತಹ ತೊಂದರೆಯನ್ನ ಅಷ್ಟು ನಾವು ಒಪ್ಕೊಳ್ಳೋದನ್ನ ಕಲ್ತ್ಕೋಬೇಕು. ನಮ್ಗೇನೇ ಆರೋಗ್ಯ ತೊಂದರೆ ಬರಬಹುದು, ಜೀವನದಲ್ಲಿ ಏನೇ ಅಡೆತಡೆಗಳು ಬರಬಹುದು. ಸೊ ಪ್ರತಿಯೊಂದು ಸಮಸ್ಯೆಗೆ, ಪ್ರತಿಯೊಂದು ಅನಾರೋಗ್ಯಕ್ಕೂ ಕೂಡ ಪರಿಹಾರ ಇದ್ದೇ ಇರುತ್ತೆ. ನಾನು ಹೇಳ್ತಾ ಇರ್ತೀನಿ, ನಮ್ಮ ದೇಹದಲ್ಲಿ ಏನೋ ಒಂದು ನೋವು ಬಂತು ಅಂತಂದ್ರೆ, ನೋವು ಯಾರು ಕೊಟ್ಟಿದ್ದಲ್ಲ, ನಾನ್ ನಿಮಗೆ ಕೊಟ್ಟಿದ್ದಲ್ಲ, ನೀನ್ ನನಗೆ ಕೊಟ್ಟಿದ್ದಲ್ಲ, ಆ ಪರಮಾತ್ಮನೂ ಕೊಟ್ಟಿದ್ದಲ್ಲ. ಸ್ವತಃ ಸ್ವಯಂಕೃತ ಅಪರಾಧ ಅಂತ ಹೇಳ್ತೀವಲ್ಲ. ಸೊ ನಾವೇನು ಹೊಟ್ಟೆ ಕೊಡ್ತಾ ಇರ್ತೀವಿ, ಅದರಿಂದ ನಮ್ಗೆ ನೋವು ಬಂದಿದ್ದೇ ಹೊರತು, ನಾವ್ ಹೇಗೆ ಏನೋ ಒಂದ್ ಮಿಸ್ಟೇಕ್ ನಮ್ಗೆ ಗೊತ್ತಿಲ್ದಿರ ಮಾಡಿರ್ತೀವಿ. ಗೊತ್ತಿದ್ದು ಯಾರು ಮಾಡಲ್ಲ. ಗೊತ್ತಿಲ್ಲೇ ಮಾಡ್ತಕ್ಕಂಥ ತಪ್ಪು ನಾವು ಮಾಡಿದಾಗ ಮಾತ್ರ ನಮ್ಮಲ್ಲಿ ಅನಾರೋಗ್ಯ, ನೋವು, ರುಜಿನ ಕಾಣಿಸ್ಕೊಂಡಿರುತ್ತೆ. ಸೊ ಬಂದಂತಹ ತೊಂದರೆಯನ್ನ ಫಸ್ಟ್ ನಾವು ಒಪ್ಕೊಳ್ಳೋದನ್ನ ಕಲ್ತ್ಕೊಂಡಾಗ, ಅಂದ್ರೆ ನಾವು ಸ್ವೀಕರಿಸಬೇಕು. ಸ್ವೀಕರಿಸೋ ಗುಣ ಯಾರು ಇರುತ್ತೆ, ಸ್ವೀಕರಿಸೋ ಗುಣ ಯಾರಲ್ಲಿ ಇರ್ತಾರೆ, ಅವರು ಜೀವನದಲ್ಲಿ ಸಾಫಲ್ಯವನ್ನ ಹೊಂದ್ತಾರೆ. ಅಂದ್ರೆ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಅವರು ಯೋಚನೆ ಮಾಡ್ತಾ ಹೋಗ್ತಾರೆ. ಚಿಂತೆ ಮಾಡಲ್ಲ, ಚಿಂತನೆ ಮಾಡ್ತಾರೆ. ಆ ಒಂದು ಚಿಂತನೆಯನ್ನ ನಾವು ನೀವೆಲ್ಲರೂ ಮಾಡಿ, ಈ ಗುರುಗಳ ಒಂದು ಸಂಸರ್ಗದಲ್ಲಿ ಸಿಗ್ತಕ್ಕಂಥ ಜ್ಞಾನವನ್ನ ನಮ್ಮ ಜೀವನಕ್ಕೆ ಅಳವಡಿಸಿಕೊಂಡು ನಮ್ಮ ಜೀವನವನ್ನ ಆನಂದದ ಕಡೆಗೆ, ಸಂತೋಷದ ಕಡೆಗೆ, ಒಂದೇ ಒಂದು ಗುರಿ ಇಟ್ಕೊಳ್ಳಿ, ಇರೋವರೆಗೂ ಆನಂದವಾಗಿ, ಸಂತೋಷವಾಗಿ, ಆರೋಗ್ಯದಿಂದ ಬದುಕೋ ಗುರಿಯನ್ನ ಇಟ್ಕೊಳ್ಳಿ. ಸೊ ಅದರ ಕಡೆ ಏನಪ್ಪ ನಾವೆಲ್ಲರೂ ಪ್ರಯತ್ನ ಮಾಡ್ಬೇಕು, ಆ ಒಂದು ಪ್ರಯತ್ನದಲ್ಲಿ ಮುಂದೆ ಹೋಗೋಣ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ